ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ಬೆಳಗ್ಗೆ 8 ಗಂಟೆಗೆಲ್ಲ ಎದ್ದಿದ್ದೆ. ಮುನ್ನೋದು ಫೋನ್ ಮಾಡಿ ಎಬ್ಸಿದ. ಸೊ ಅಣ್ಣ ಡೈರೆಕ್ಟ್ ಟೀ ಗಿಡಕ್ಕೆ ಹೋಗೋಣ ಅಣ್ಣ ಅಂದ. ಡೈರೆಕ್ಟ್ ಟೀ ಗಿಡಕ್ಕೆ ಬಂದ್ಬಿಡಿ ಗೈಸ್ ಇವತ್ತು. ಓಕೆ ಗೈಸ್, 11 ಟೀ ಬಂತು, ಕುಡಿದು ಬಿಡೋಣ. ಆಮೇಲೆ ಹೋಗಿ ಬೇಕಾದ್ರೆ ಏನೋ ಮಾಡೋಣ. ಯಾಕಂದರೆ ಅವನಿಗೆ ಕಾಲೇಜ್ ಐತೆ 8:30ಗೆ. ಸೊ ಡೈರೆಕ್ಟ್ ಟೀ ಕುಡಿದು ಆಮೇಲೆ ಟಿಫಿನ್ ಮಾಡ್ತೀನಿ ಗೈಸ್. ಬಾಗ್ಳೂರು ವೆದರ್ ತೋರಿಸ್ತೀನಿ ನೋಡಿ ಗೈಸ್. ಗೈಸ್ ಟೀ ಕುಡ್ಕೊಂಬಂದಿದ್ದಲ್ಲ. ಸೊ ಇವಾಗ ಟೈಮಿಂಗು ಅದ್ರ 9:30 ಆಗಿತ್ತು. ಟಿಫಿನ್ ಮಾಡೋಕೆ ಹೋಗ್ಬಿಡೋಣ. ಟಿಫಿನ್ ಮಾಡ್ಕೊಂಬರೋಣ ಗೈಸ್. ರೈಸ್ ಇರುತ್ತೆ, ರೈಸ್ ಟಿಫಿನ್ ಮಾಡ್ಕೊಂಬರೋಣ. ನಿಮಗೆಲ್ಲ ಒಂದು ಹೇಳ್ಬೇಕು. ಹೇಳ್ರಪ್ಪ, ಹೇಳ್ರು. ನಿಮಗೇನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತರೀಕಾ ಭೀಕ್ ಮಾಂಗ್ನೇಗ ಅದಕ್ಕಿಂತ ಜಾಸ್ತಿ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ಅದು ಇನ್ನೂ ಮೂವರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ಸೊ ನಿಮಗೆ ಒಳ್ಳೆಯದಾಗುತ್ತೆ, ಮನುಷ್ಯತೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸಬ್ಸ್ಕ್ರೈಬ್. ಫುಲ್ ಬೇಜಾರ್ಗೆ ಜಸ್ಟ್ ನಾವು ನಮ್ಮ ಕಾಲೇಜಿಂದ ಮೆಸೇಜ್ ಬಂತು. ನಮ್ಮ ಮೊನ್ನೆ ಕೊಟ್ಟಿರೋ ಇಂಟರ್ವ್ಯೂಗೂ ಅದು ಆ ಕಂಪ್ನಿಗೆ ಇವಾಗ ಸದ್ಯ ರಿಕ್ವೈರ್ಮೆಂಟ್, ಬಿಸ್ನೆಸ್ ರಿಕ್ವೈರ್ಮೆಂಟ್ ಚೇಂಜ್ ಆಗಿದೆ ಅಂತೆ. ಸೊ ನನ್ನ ಇಂಟರ್ವ್ಯೂ ಕೊಟ್ಟಿದ್ದು ವೇಸ್ಟ್ ಆಯಿತು. ಬರೀ ಡೌಗಳು ನಿಂತು ಅದು ಪೋಸ್ಟ್ಪೋನ್ ಆಗಿ ನೆಕ್ಸ್ಟು ಏಪ್ರಿಲ್ ಮೇಗೆ ಶಿಫ್ಟ್ ಆಗಿದೆ. ಅಲ್ಲಿವರೆಗೂ ಅವ್ರು ಏನು ಪ್ರೋಗ್ರೆಸ್ ಇಲ್ಲ, ಏನಿಲ್ಲ ಅಂತಿದ್ದಾರೆ. ವೇಸ್ಟ್ ಅಲ್ಲ, ರಿಜೆಕ್ಟು ಆಗಿಲ್ಲ, ಏನೂ ಆಗಿಲ್ಲ. ಬಟ್ ಅಲ್ಲಿವರೆಗೂ ವೇಟ್ ಮಾಡೋಕ್ಕಾಗಲ್ಲ. ಸೊ ಆ ಕಂಪ್ನಿನ ಹೋಗಿ ತೆಗೆದು ಬೇರೆ ಕಂಪ್ನಿಗೆ ಅಪ್ಲೈ ಮಾಡೋಣ. ನೀನು ಯಾವುದೋ ಒಂದು ಕಂಪ್ನಿ ಬಂದಿತ್ತು, ಅದಕ್ಕೆ ಅಪ್ಲೈ ಮಾಡೀನಿ. ಸೊ ಅದಾಗ ಕ್ರ್ಯಾಕ್ ಮಾಡೋಣ ಗೈಸ್. ಒಂದು ಕಂಪ್ನಿ ಫೈನಲ್ ರೌಂಡ್ವರೆಗೆ ಹೋಗಿ ಆ ಕಂಪ್ನಿ ರಿಕ್ವೈರ್ಮೆಂಟ್ಸೇ ಚೇಂಜ್ ಆಗಿಬಿಡ್ತಲ್ಲ ಗೈಸ್. ಏನು ಗೈಸ್ ಇದು ಐ ಟಿ. ನನಗೆ ಫುಲ್ ಹಸುವಾಗ್ತಿದೆ. ಹೊರಗಡೆ ಹೋದರೆ ದೋಸೆ ತಿನ್ನಮ್ಮಂತಂದ್ರೆ ಅಲ್ಲಿ ದೋಸೆ ಇದ್ದಿಲ್ಲ. ಪಿಜಾಗ ಊಟ ಅಷ್ಟಕ್ಕಷ್ಟೇ. ಸೊ ಅಲ್ಲಿ ಸ್ವಲ್ಪ ತಿಂದೆ. ಸೊ ಒಂದು ಪ್ಯಾಕೆಟ್ ಬ್ರೆಡ್ ತಗೊಂಡಿನಿ ಗೈಸ್. ರೂಮಲ್ಲಿ ಹೆಂಗಿದ್ರು ಜಾಮ್ ಇದೆ. ಸೊ ಬ್ರೆಡ್ ಜಾಮ್ ತಿನ್ನೋಣ, ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತಂದರೆ ನನ್ನ ಹತ್ರ ಪ್ಯಾನ್ ಇಲ್ಲ. ಸೊ ಪ್ಯಾನ್ ಯಾರನ್ನ ಪಕ್ಕದ ರೂಮಾಗಿದ್ದರೆ ಯಾವಾಗಾದರೂ ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ. ಸೊ ಫಾರ್ ನೌ ಐ ವಿಲ್ ಇಟ್ ಜಾಮ್ ಆ್ಯಂಡ್ ಬ್ರೆಡ್. ಗೈಸ್ ಬ್ರೆಡ್ ತಂದಿದ್ದಾಯ್ತು, ಜಾಮ್ ಹಾಕಿದ್ದಾಯ್ತು. ಸೊ ಇವಾಗ ಇದು ಕಲಿಸ್ಕೊಂಡು ತಿಂದ್ಬಿಡೋಣ. ಆಯ್ತು, ತಿಂದ್ಬಿಟ್ಟು ಏನಾನ ಮಾಡೋಣ, ಆಮೇಲೆ ನೋಡೋಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಟೈಮ್ ಮಧ್ಯಾಹ್ನ 1 ಗಂಟೆ ಆಯಿತು. ಊಟ ಟೈಮ್ ಆಯಿತು. ಊಟ ಮಾಡ್ಕೊಂಬರೋಣ. ಅದು ಬಿಟ್ಟು ಬೇರೆದು ಏನಿಲ್ಲ ಗೈಸ್. ಇವತ್ತು ಬೆಳಗ್ಗೆಯಿಂದ ಫುಲ್ ಕಾಲೇಜ್ ಗೈಸ್. ಊಟ ಎಲ್ಲ ಹಾಕೊಂಡಿದ್ದಾಯ್ತು. ಸೊ ಊಟ ಮಾಡೋಣ. ಊಟ ಮಾಡಿ ರೂಮಿಗೆ ಹೋಗೋಣ. ಇವತ್ತು ಇಂಟರ್ನ್ಶಿಪ್ ಗೂಗಲ್ ಮೀಟ್ ಇದೆ. ಸೊ ಗೂಗಲ್ ಮೀಟ್ ಅಟೆಂಡ್ ಆಗೋಣ. ಫಸ್ಟ್ ಊಟ ಮಾಡ್ಬಿಡೋಣ ಗೈಸ್. ಅಟ್ಟು ಹಸು ಹೋಗ್ತದೆ, ಫುಲ್ಲು ಹಸು ಹೋಗ್ತದೆ. ಇವಾಗ ಇಂಟರ್ನ್ಶಿಪ್ ಮೀಟಿಂಗ್ ಅಟೆಂಡ್ ಮಾಡಬೇಕಿತ್ತು. ಮೀಟಿಂಗ್ ಇವಾಗ ನಡೀತಿದೆ. ಬಟ್ ನನ್ನ ಮೊಬೈಲಾಗ 2% ಚಾರ್ಜಿಂಗ್ ಐತೆ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ನಮ್ಮ ಪಿ ಜಿಯಲ್ಲಿ. ನಾನು ಲ್ಯಾಪ್ಟಾಪಾಗ ಆನ್ ಮಾಡೋಣ ಅಂತಂದರೆ ಲ್ಯಾಪ್ಟಾಪಿಗೆ ನೆಟ್ವರ್ಕ್ ಬೇಕು. ನೆಟ್ವರ್ಕ್ ಬೇಕಂದ್ರೆ ನನ್ನ ಮೊಬೈಲಾಗ ಹಾಟ್ಸ್ಪಾಟ್ ಆನ್ ಮಾಡಬೇಕು. ಆ ಹಾಟ್ಸ್ಪಾಟ್ ಆನ್ ಮಾಡೋದಂದ್ರೆ ನನ್ನ ಮೊಬೈಲಾಗ ಚಾರ್ಜಿಂಗ್ ಇರಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಮೊಬೈಲಾಗ ಚಾರ್ಜಿಂಗ್ ಇಲ್ಲ. ಸೊ ನಮ್ಮ ಫ್ರೆಂಡ್ಸ್ ಇಬ್ಬರಿಗೆ ಅಷ್ಟೇ ಹೇಳೀನಿ ಅಟೆಂಡ್ ಮಾಡ್ರಿ ಅಂತ. ಅವ್ರು ಅಟೆಂಡ್ ಮಾಡಿ ನನಗೆ ಹೇಳ್ತಾರೆ ಏನು ಎಕ್ಸ್ಪ್ಲೇನ್ ಮಾಡ್ಯಾರ ಅಂತ. ಸೊ ಮೊಬೈಲಾಗ ಚಾರ್ಜಿಂಗ್ ಇಲ್ಲ, ಲ್ಯಾಪ್ಟಾಪ್ ಚಾರ್ಜಿಂಗ್ ಇದ್ರೆ ಯೂಸ್ ಇಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಖಾಲಿ ಬೆಳಗ್ಗೆಯಿಂದನೇ ಮೊದಲೇ ಖಾಲಿ ಇದ್ದೀನಿ. ಇವಾಗ ಮತ್ತೆ ಇದು ಕೂಡ ಖಾಲಿ ಅದಂದ್ರೆ ಮುಗೀತು. ಕರೆಂಟ್ ಯಾವಾಗ ಬರ್ತೋ ಯಾವಾಗ ಬರಲ್ಲೋ. ಬೆಳಿಗ್ಗೆ ಎಷ್ಟು 10 o'clock ಹಂಗೆ ಹೋಗಿದ್ದೆ ಕರೆಂಟು. ಇನ್ನೂ ಬಂದಿಲ್ಲ. ಟೈಮ್ ಅರೌಂಡ್ 2 o'clock ಆಗಿ ಬಂತು. ಸೊ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಷ್ಟೇ ಗೈಸ್. ಏನು ನಮ್ಮ ಬಾಗ್ಲೂರು ಪಿ ಜಿ ರೈಟ್ ಇಷ್ಟೇ. ಅಲ್ಲ ಗೈಸ್, ಅವಾಗೆ ಕರೆಂಟ್ ಇಲ್ಲ ಅಂತ ಹೇಳಿದ್ದೆ. ಸೊ ಕರೆಂಟ್ ಇಲ್ಲ, ಏನು ಮಾಡೋದಂತ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಮಲ್ಕೊಂಡು ಎದ್ದಿದ್ದು 5 o'clock, 5 ಗಂಟೆಗೆ ಎದ್ದೀನಿ ಗೈಸ್. ಆದರೂ ಕರೆಂಟ್ ಬಂದಿದ್ದಿಲ್ಲ. ಸೊ ನಾನು ಎದ್ದು ಒಂದು 10 minutes ಆದ್ಮೇಲೆ ಕರೆಂಟ್ ಬಂತು. ಸೊ ಕರೆಂಟಿಗೆ ಚಾರ್ಜಿಂಗ್ ಇಟ್ಟಿದ್ದೆ ಮೊಬೈಲು. ಚಾರ್ಜಿಂಗ್ ಲ್ಯಾಪ್ಟಾಪ್ ಚಾರ್ಜಿಂಗ್ ಇಟ್ಟಿದ್ದೆ, ಲ್ಯಾಪ್ಟಾಪಿಂದ ಮೊಬೈಲ್ಗೂ ಚಾರ್ಜಿಂಗ್ ಇಟ್ಟಿದ್ದೆ. ಸೊ ಇನ್ನೂ ಚಾರ್ಜಿಂಗ್ ಆಗಬೇಕು. ಇನ್ನು ಇಂಟರ್ನ್ಶಿಪ್ ವರ್ಕ್ ಇತ್ತು ಗೈಸ್, ಅದು ವರ್ಕೇ ಮಾಡಿಲ್ಲ. ಅವ್ರು ಕೇಳಿದ್ರಂತೆ, ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಅವ್ರು ಕೇಳಿದ್ರಂತೆ ಇವ್ನ ಮೊಬೈಲ್ ಚಾರ್ಜಿಂಗ್ ಇಲ್ಲ ಹಂಗಿಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಆಗ್ಯಾರೆ. ಸೊ ಇಂಟರ್ನ್ಶಿಪ್ ವರ್ಕ್ ಫಿನಿಷ್ ಮಾಡಬೇಕು. ವರ್ಕ್ ಫಿನಿಷ್ ಮಾಡಿಬಿಡ್ತೀನಿ ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ. ಸೊ ಟೀ ಮೊನ್ನೆ ಫೋನ್ ಮಾಡ್ತೀನಿ ಗೈಸ್, ಟೀ ಕುಡ್ಕೊಂಬರ್ತೀವಿ. ಹೋಗಿ ಬ್ರೆಡ್ ತಂದಿದ್ದಲ್ಲ, ಏನಾರು ಮಾಡ್ಕೊಳ್ಳೋಣ ಅಂತ ನೋಡ್ತೀನಿ ಗೈಸ್. ಪ್ಯಾನ್ ಇಲ್ಲ ನನ್ನ ಹತ್ರ ಏನಾರು ಮಾಡ್ಕೊಳಕ್ಕಂತ.
ಸೊ ಪಕ್ಕದ ರೂಮಾಗ ಯಾವ್ದಾರ ಪ್ಯಾನ್ ಇದ್ರೆ ಅಡುಗೆ ಪ್ಯಾನ್ ಇದ್ರೆ ಏನು ಅಡುಗೆ ಮಾಡ್ಕೊಳ್ಳೋಣ. ಫೈನಲಿ ಪ್ಯಾನ್ ಸಿಕ್ತು. ಸೊ ಇವಾಗ ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ. ಆಮ್ಲೆಟ್ ಮಾಡ್ಕೊಳಕ ನನ್ನ ಹತ್ರ ಎಗ್ ತಂದಿಲ್ಲ, ಅವಾಗ ಎಗ್ ತರಬೇಕು. ಇವಾಗ ಹೋಗಿ ಎಗ್ ತಗೊಂಬಂದು ಎಗ್ ಆಮ್ಲೆಟ್ ಮಾಡ್ಕೊಂಬಿಡೋಣ ಗೈಸ್. ಫುಲ್ ಹಸು ಆಗ್ತತೆ. ಎಗ್ ಆಮ್ಲೆಟ್ ಮಾಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಬ್ರೆಡ್ ಆಮ್ಲೆಟು, ಎಗ್ ಆಮ್ಲೆಟ್ ಅಲ್ಲ. ನಮ್ಮ ಪಿ ಜಿ ಕೆಳಗೆ ಹೋಗಿ ಇಂಗ್ರೀಡಿಯೆಂಟ್ಸ್ ತಗೊಂಬರೋಣ ಬನ್ನಿ. ಎಲ್ಲ ಪೌಡ್ರ್ ಗಿಡ್ರು ಎಲ್ಲ ಪಿ ಜಿ ಕೆಳಗೆ ಕೊಡ್ತಾರೆ ಅವ್ರು, ಹಂಗೇ ಇಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ಐಟಮ್ ತಗೊಳಕ್ಕಿಂತ ಮುಂಚೆ ಒಂದು ರೌಂಡ್ ಲೆಮನ್ ಟೀ ಕೊಡ್ಕೊಂಡು ಹೋಗ್ಬಿಡೋಣ. ಲೆಮನ್ ಟೀ ಕುಡ್ಕೊಂಡು ಹೋಗಿ ಆಮೇಲೆ ತಿನ್ಬಿಡೋಣ. ಐಟಮ್ ಎಲ್ಲ ತಗೊಂಬಂದಿದ್ದಾಯ್ತು. ಎಗ್ಗು, ಗರಂ ಮಸಾಲ, ಖಾರ ಪುಡಿ ಎಲ್ಲ ತಗೊಂಬಂದಿದ್ದಾಯ್ತು. ಸೊ ಇವಾಗ ಕುಕ್ ಕುಕ್ ಮಾಡಿಬಿಡೋಣ ಗೈಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಓಕೆ ಗೈಸ್, ಫುಲ್ಲು ಬಿಯರ್ಡ್ ಬೆಳೆದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ಟ್ರಿಮ್ಮರ್ ಚಾರ್ಜಿಂಗ್ ಇಡೋಣ. ಟ್ರಿಮ್ಮರ್ ಚಾರ್ಜಿಂಗ್ ಇಟ್ಟು, ಟ್ರಿಮ್ಮರ್ ಹೆಂಗಿದ್ರೆ ಚಾರ್ಜಿಂಗ್ ಇಲ್ಲ, ಸೊ ಟ್ರಿಮ್ಮರ್ ಚಾರ್ಜಿಂಗ್ ಇಟ್ಟು ನಾಳೆ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ನಾಳೆಗೆ ಗೈಸ್ ಟ್ರಿಮ್ಮರ್ ಚಾರ್ಜಿಂಗ್ ಇಟ್ಟಿದ್ದಾಯಿತು. ಸೊ ಮತ್ತೆ ರೂಮಿಗೆ ಹೋಗೋಣ. ಟ್ರಿಮ್ಮರ್ ಒಂದು 5 to 6 hours ಚಾರ್ಜಿಂಗ್ ಆಗಬೇಕು. ಸೊ 6 hours ಚಾರ್ಜಿಂಗ್ ಆಗಲಿ. ಅಷ್ಟರಲ್ಲಿ ಆನಿಯನ್ಸ್ ಎಲ್ಲ ಚಾಪ್ ಮಾಡ್ಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿಂದ್ಬಿಡೋಣ ಇವತ್ತು. ಓಕೆ ಗೈಸ್, ಬ್ರೆಡ್ ಟೋಸ್ಟ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಆಮ್ಲೆಟ್ ಮಾಡ್ಕೊಳ್ಳೋಣ ಗೈಸ್. ಒಂದು ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಸೊ ಇನ್ನೂ 2 ಬ್ರೆಡ್ ಇದೆ, ತಗೋ ಹೆಂಗಿದ್ರೆ ರೆಡಿ ಇದೆ. ಸೊ ಇನ್ನೊಂದು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಗೈಸ್. ಫೈನಲಿ 2 ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಚೆನ್ನಾಗೈತೆ ಇಲ್ಲ ಗೊತ್ತಿಲ್ಲ, ಚೆನ್ನಾಗಿರುತ್ತೆ ಗೈಸ್. ನಾನು ಮಾಡಿ ನಾನು ಚೆನ್ನಾಗಿದ್ದೇ ಇರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಗೈಸ್, 2 ಬ್ರೆಡ್ ಆಮ್ಲೆಟ್ ರೆಡಿ ಇದೆ. ಸೊ ಇವಾಗ ತಿಂದ್ಬಿಡೋಣ ಗೈಸ್. ಟೈಮ್ ಹೆಂಗಿದ್ರು ಅರೌಂಡ್ 7 ಆಗಕ್ಕೆ ಬಂತು ಆವಾಗಲೇ. ಸೊ ಇವಾಗ ತಿಂದು ನೈಟ್ ಊಟಕ್ಕೆ ಹೋಗೋಣ ಗೈಸ್. ಇದು ನನ್ನ ಫಸ್ಟ್ ಅಟೆಂಪ್ಟು. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಗೈಸ್. ಸೂಪರ್. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇದೇ ಖುಷಿಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಇವಾಗ ಹೆಂಗಿದ್ರು ತಿಂದಿದ್ದಾಯ್ತು. ಸೊ ಸ್ವಲ್ಪ ಏನೋ ನೋಡೋಣ ಅಂತ ಓಪನ್ ಮಾಡಿದ್ರೆ ನೋಡಿ ಗೈಸ್, RCB ಮತ್ತೆ UP ಮ್ಯಾಚ್ ಇದೆ ಗೈಸ್. RCB ಮತ್ತೆ UP ಮ್ಯಾಚ್ ನೋಡೋಣ. ಲಾಸ್ಟ್ 2 ಮ್ಯಾಚ್ ನಾನು ನೋಡಿಲ್ಲ. ಸೊ ಲಾಸ್ಟ್ 2 ಮ್ಯಾಚ್ ಅವ್ರು ಸೋತ್ಬಿಟ್ರು. ನಾನು ನೋಡಿದ್ರೆ ಗೆಲ್ತಾರೆ ಗೈಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸೊ ಇವತ್ತು ನೋಡ್ತಾ ಇದೀನಿ, ಇವತ್ತು ಗೆಲ್ತಾರೆ ಗೈಸ್. ನಮ್ಮ RCB ಗೆಲ್ತಾರೆ ನೋಡಿ ಗೈಸ್. ಇಂಟರ್ನ್ಶಿಪ್ ಅಂದ್ರೆ ಹೆಂಗಂದ್ರೆ ಟೈಮ್ ಅರೌಂಡ್ 9 ಆಗಿ ಬಂತು. ಬಟ್ ನನ್ನ ಇಂಟರ್ನ್ಶಿಪ್ ಇದು ಇಂಟರ್ನ್ಶಿಪ್ ಸೆಷನ್. ಲಿಂಕ್ಡ್ಇನ್, ಲಿನಕ್ಸ್ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ರೆ. ಲಿಂಕ್ಡ್ಇನ್ ಕೂಡ ಹೇಳಿದ್ರು ಅವಾಗಲೇ. ಇದು ಲಿನಕ್ಸ್ ಹೇಳ್ಕೊಡ್ತಿದ್ರೆ ಗೈಸ್. ಟೈಮಿಂಗ್ ಇಲ್ಲ ಸೈಸ್, ಟೈಮಿಂಗ್ ಇಲ್ಲ. ಯಾವಾಗ ಬೇಕಾದ್ರೂ ಸ್ಟಾರ್ಟ್, ಯಾವಾಗ ಬೇಕಾದ್ರೂ ಅದೇ ಇಂಟರ್ನ್ಶಿಪ್ ಮಾಡ್ಬೇಕು, ಕಾಲೇಜಾಗ ಕೊಡ್ಬೇಕು ಗೈಸ್ 3 ತಿಂಗಳು. ಸೊ ಅದಕ್ಕೆ ಮಾಡ್ತಾ ಇದೀನಿ. ನೋ ಕಾಮೆಂಟ್ಸ್. ಇಲ್ಲ ಸರ್, ನಾನು ಉಬುಂಟು ಇನ್ಸ್ಟಾಲ್ ಮಾಡಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ಅವನು ನನಗೋಸ್ಕರ ಮ್ಯಾಗಿ ಮಾಡ್ತಾನೆ, ಅವನಿಗೋಸ್ಕರ ನನಗೋಸ್ಕರ ಇಬ್ಬರಿಗೂ ಮ್ಯಾಗಿ ಮಾಡ್ತಾವನೆ. ಊಟ ನಮ್ಮ ಪಿಜ್ಜಾಗ ಗೊತ್ತಲ್ಲ ಗೈಸ್, ಡೈಲಿ ಹೇಳೋದಕ್ಕ. ಅದಕ್ಕೆ ಮ್ಯಾಗಿ ಮಾಡ್ಕೊಂತಿದ್ದೀವಿ ಗೈಸ್ ಇವತ್ತು. ಗೈಸ್ ಮ್ಯಾಗಿ ತಿನ್ಕೊಂತ ಮ್ಯಾಚ್ ನೋಡ್ಕೊಂತ ಊಟ ಮಾಡೋಣ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಗುಡ್ ನೈಟ್ ಗೈಸ್. ನಾನು ಹೇಳಿಲ್ಲ RCB ಮ್ಯಾಚ್ ಗೆದ್ರು. ನಾನು ನೋಡಿದ್ರೆ ಮ್ಯಾಚ್ ಗೆಲ್ತಾರೆ ಗೈಸ್ ಅವರು. ಜೈ RCB. ಈ ಸಲ ಕಪ್ ನಮ್ಮದೇ.